ಇದು ಅಷ್ಟು ಸುಲಭವಿಲ್ಲ. ಒಬ್ಬ ಶಾಸಕನಾದ 9 ದಿವಸದಲ್ಲಿ ನನಗೆ ಈಗ ನರಕ ಯಾತ್ರೆ ಸ್ಟಾರ್ಟ್ ಆಗಿದೆ. ನಮಗೆ 8ರಲ್ಲಿ 8 ಕಾಂಗ್ರೆಸ್ ಬರಬೇಕು, ಸರಿತಾನೆ? 2028ಕ್ಕೆ ವಿಧಾನಸಭಾ ಚುನಾವಣೆ ಇದೆ, 2029ಕ್ಕೆ ಲೋಕಸಭಾ ಚುನಾವಣೆ ಇದೆ, 2028ರಲ್ಲಿ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಡಿ ಕೆ ಶಿವಕುಮಾರ್ ಅವರು ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಬೇಕು ಎಂಬುದು ಪ್ರಗತಿಪರ, ಅದು ಪ್ರಜಾಪ್ರಭುತ್ವ, ಒಂದು ಸೆಕ್ಯುಲರ್ ಸ್ಟೇಟ್ ಅನ್ನು ನಿರ್ಮಿಸುವುದು, ಅದು ಅಧಿಕಾರ ನಿಮಗೆ ಕೊಡ್ತಾ ಇದೆ. ನೆಹರು ಹೇಳ್ತಾರೆ, ರಾಮನೋರ್ ರೋಹಿ ಬಗ್ಗೆ ನಿಮ್ಗೆ ಗೊತ್ತಿರೋದು ದೊಡ್ಡ ಒಂದು ಸಿದ್ಧಾಂತಿ ರಾಮನೋರ್ ರೋಹಿ ಅಂತೇಳಿ. ಅವ್ರು ಹೇಳ್ತಾರೆ ಅಂದ್ರೆ ಅಧಿಕಾರ ಇರುವುದು ಬಲಾಢ್ಯರ ಹತ್ರ, ಅದು ಅವರ ಸೊತ್ತಲ್ಲ. ಅಧಿಕಾರ ಬಲಾಢ್ಯರ ಹತ್ರ, ಅವರ ಸೊತ್ತಲ್ಲ. ಅದು ಯಾರಿಗೆ ಹೋಗಬೇಕು? ಅದು ಕೆಳ ವರ್ಗದವರಿಗೆ, ಅದು ದಲಿತರಿಗೆ, ಯುವಕರಿಗೆ, ಮಹಿಳೆಯರಿಗೆ, ಇದು ಅದಕ್ಕೆ ಹೋಗಬೇಕು. ಅದು ಹೋದರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ವೈಬ್ರೆಂಟ್ ಪ್ರಜಾಪ್ರಭುತ್ವವನ್ನು ನಿರ್ಮಿಸಬಹುದು. ಈ ಎಲ್ಲಾ ಹೇಳಿದವರ ಎಲ್ಲಾ ಆಶಯವನ್ನು, ಆದರ್ಶವನ್ನು ನಾವು ಇಟ್ಕೊಂಡ್ರು ಕೂಡ ಇದರ ಪ್ರಾಕ್ಟಿಕಲ್ ನನಗೆ ಹೇಳಿದೆ. ನಾವೆಲ್ಲ ಆಗಿನ ಕಾಲದಲ್ಲಿ ಬಂದ ರಾಜಕಾರಣ ಮಾಡಿದರು, ಆದರ್ಶ ಇಟ್ಕೊಂಡು ನಾವು ಆಸ್ಟರ್ ಫೆರ್ನಾಂಡಿಸ್ ನೋಡಿದವರು, ಅವ್ರ ಜೊತೆ ಹೋದವರು, ಜನಾರ್ದ ಪೂಜಾರಿ ಅವರನ್ನು ನೋಡಿದವರು, ಅವ್ರ ಜೊತೆಗೆ ತುಂಬಾ ಕಲಿತವರು, ವೀರಪ್ಪ ಮೊಯ್ಲಿಯವರನ್ನು ಕಂಡವರು, ಅವರ ಹೇಳಿದ ವಿಷಯ ನೋಡಿ. ಆಗಿನ ಕಾಲದಲ್ಲಿ ನಾವು ಬೆಳೆದು ಬಂದವರು. ಈಗಿನ ರಾಜಕೀಯ ಆಗಿದೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು 9 ದಿವಸದಲ್ಲಿ ಬೆಂಗಳೂರಿದ್ದಾಗ, ಡೈಲಿದ್ದಾಗ ಬೆಂಗಳೂರಲ್ಲಿ ನಾನು ಅನೌನ್ಸ್ ಆಗಿ ಇದೀಗ ಇಲೆಕ್ಷನ್ ಅಲ್ಲ, ಅದ್ರ ಮೊದಲ ಕ್ರಿಕೆಟ್ ಕೊಡಾಗ ಫಸ್ಟ್ ಮನೆ ನನ್ನ ರೂಮಿ ಬೆಳಿಗ್ಗೆ 8 ಗಂಟೆಗೆ ಕಾಂಟ್ರಾಕ್ಟ್ ಹಲವು ಕಾಂಟ್ರಾಕ್ಟರ್ ಬಂದ್ರು ನನ್ನ ಹತ್ರ, ಹಲವು ಕಾಂಟ್ರಾಕ್ಟರ್ ಬಂದ್ರು. ಅವ್ರ ಕಥೆಗಳ ಹೇಳ್ತಾ ಇದ್ದಾರೆ, ನಾನು ಅದೆಲ್ಲ ಕೇಳ್ತಾ ಇದ್ದೇನೆ. ಆಮೇಲೆ ಅನುದಾನ, ಸರ್ ನಿಮಗೆ ಅನುದಾನ ಇದೆ ಸರ್, ಇಷ್ಟೆಲ್ಲ ಸಿಗ್ತದೆ, ಇಷ್ಟು ಸಿಗ್ತದೆ, ಇದು ಹೀಗೆ ಮಾಡುವ ಸರ್, ಹಾಗೆ ಮಾಡುವ ಅಂತೇಳಿ ಅದೊಂದು ಗುಂಪು. ಆಮೇಲೆ ವಿಶೇಷ ಅನುದಾನ, ಸರ್ ನೀವು ಸಿಎಂ ಹತ್ರ ಆಗ್ತಿರಿದ್ರಿ, ಖರ್ಗೆ ಆಗ್ತಿದ್ರಿ, ನೀವು ಹೇಳಿದ್ರೆ ವಿಶೇಷ ಅನುದಾನ ಸಿಗ್ತದೆ, ಅದಕ್ಕೆ ಇಷ್ಟು ಸರ್, ಅದಕ್ಕೆ ಇಷ್ಟು ನೋಡಿ. ಆಮೇಲೆ ಆಪ್ತ ಸಹಾಯಕರು, ಅವರನ್ನು ಯಾರು ಇನ್ಫ್ಲೂಯೆನ್ಸ್, ಆಪ್ತ ಸಹಾಯಕರು ಅದು ಇಲ್ಲಿ ಅಂತ ಹೇಳಿ ಅದಲ್ಲ. ಆಮೇಲೆ ಟ್ರಾನ್ಸ್ಫರ್, ಸರ್ IPS ಗೆ ಇಷ್ಟು ಸರ್, IS ಗೆ ಇಷ್ಟು ಸರ್, ಇದರಲ್ಲಿ ಇದು ಈಗಿನ ರಾಜಕೀಯ. ಒಬ್ಬ ಶಾಸಕ ಮಾಡುವ ಕೆಲಸ ಇದು ಇವಾಗ. ಅಂದ್ರೆ ಎಷ್ಟು ಕಷ್ಟ ಇದೆ ಒಬ್ಬ ಶಾಸಕನಿಗೆ, ಎಷ್ಟು ಒತ್ತಡಗಳು ಬರ್ತಾ ಇದೆ. ನಾನು ಹೇಳುವ ಆದರ್ಶ ರಾಜಕೀಯ ಇದು ಪ್ರಾಕ್ಟಿಕಲ್ ಈಗ ನಡೆಯುತ್ತ ರಾಜಕೀಯ. ಇದರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇದೆ. ಒಬ್ಬ ಶಾಸಕದ ಕೆಲಸ, ಟ್ರಾನ್ಸ್ಫರ್ ಮಾಡೋದು ಕೆಲಸ, ಕಾಂಟ್ರಾಕ್ಟ್ ಅವನದ ಕೆಲಸ, ಎಲ್ಲ ಕೆಲಸ. ಆದ್ರೆ ನಾವಲ್ಲಿ ಜನರನ್ನು ಹೋಗೋ ಸಮಯ ಇಲ್ಲ ಅವರಿಗೆ. ಈ ರಾಜಕೀಯ ನನಗೆ ಇವಾಗ ಒಂದಿದ್ದು ಭಯ ಆಗಿದೆ. ನಾನು ನನ್ನ ಬಗ್ಗೆ ತುಂಬಾ ಜನ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ನಾನೊಂದು ಕೊಂಡಿ, ಕೊಂಡಿ ಅಂದ್ರೆ ಒಳ್ಳೆ ಮಾಡುವ ಜನರ ಒಂದು ಕೊಂಡಿ ಆಗಿದ್ದೇನೆ. ನನ್ನ ಹತ್ರ ತುಂಬಾ ಪ್ರಗತಿಪರರು, ಅಧ್ಯಾಪಕರು, ಜರ್ನಲಿಸ್ಟ್ಗಳು ಎಲ್ಲ ಸರ್ ನೀವು ಹೀಗೆ ಸರ್, ನೀವು ಹಾಗೆ ಸರ್, ನೀವು ಹೀಗೆ ಮಾಡಬೇಕು, ಅದು ಮಾಡಬೇಕು, ಅವರೊಂದೆಲ್ಲ ಇದು ದೊಡ್ಡ ಸವಾಲು. ಇದು ಅಷ್ಟು ಸುಲಭವಿಲ್ಲ. ಒಬ್ಬ ಶಾಸಕನಾದ 9 ದಿವಸದಲ್ಲಿ ನನಗೆ ಈಗ ನರಕ ಯಾತ್ರೆ ಸ್ಟಾರ್ಟ್ ಆಗಿದೆ. ದಾನ ಮಲ್ಪರು. ಅದರಿಂದ ನಾನು ನಮ್ಮ ಸ್ನೇಹಿತರು ಹೇಳ್ತೇನೆ, ನೀವು ಆದರ್ಶಗಳು ಇಟ್ಟುಕೊಳ್ಳಿ, ಪ್ರಾಕ್ಟಿಕಲ್ ನಾನು ಇದನ್ನು ಇಟ್ಕೊಳ್ತೇನೆ. ನನಗೆ ಇದು ಒಂದು ಗಿಫ್ಟ್, ಅಧಿಕಾರ ಎಂಬ ಒಂದು ಗಿಫ್ಟ್, ಒಂದು ರೆಸ್ಪಾನ್ಸಿಬಿಲಿಟಿ. ಈ 4 ಮಹಾಜನ ಹೇಳೋ ಕೆಲಸವನ್ನು ನಾನು ಮಾಡ್ತೇನೆ, ಅದಕ್ಕೆ ಶಕ್ತಿ ನೀವು ಕೊಡ್ಬೇಕು. ಅಂದ್ರೆ ನನ್ನನ್ನು ನೀವು ಬಹಳ ಚಿಕಿತ್ಸೆ ಕಣ್ಣೀರು ಹೇಳ್ಬೇಕು, ಸರ್ ಇದು ಇಂಚೆ ಸರ್, ಅಂಚೆ ಸರ್ ಹೇಳಿ ನನ್ನನ್ನು ತಿದ್ದಬೇಕು. ನಾನು ಮನುಷ್ಯ, ನಾನೇನು ಉದ್ಭವ ಬಯಾಲಜಿ ಮೋದಿಯಾಗಿ ಉದ್ಭವದಲ್ಲ, ಮೋದಿ ಅಂತ ಬಯಾಲಜಿಕಲ್ ಅಲ್ಲ, ಮನುಷ್ಯರಲ್ಲ, ಅಂತರಲ್ಲ, ನಾನು ಸಾಮಾನ್ಯ ಮನುಷ್ಯ. ಅಂದ ನೀವೆಲ್ಲ ನನಗೆ ಶಕ್ತಿ ಕೊಡಬೇಕು. ನಮಗೆ 8ರಲ್ಲಿ 8 ಕಾಂಗ್ರೆಸ್ ಬರಬೇಕು, ಸರಿತಾನೆ? ವಿಧಾನ ಪರಿಷತ್ತಿನ ಶಾಸಕರಾಗಿ ಆಯ್ಕೆಯಾಗಿ ಸುಮಾರು 8 ದಿವಸಗಳಾಯಿತು. ನಾನು ಅವರ ಚುನಾವಣಾ ಏಜೆಂಟ್ ಆಗಿದ್ದೆ. ಅವರ 30 ಮತಗಳನ್ನ ನನಗೆ ಟಿಕ್ ಮಾಡಿ ಕೊಟ್ಟು ಗಳಿಸತಕ್ಕಂಥ ಕೆಲಸದ ಜವಾಬ್ದಾರಿ ಇತ್ತು. ನಾನು 30 ಓಟ್ಗಳು ಪೋಲಾದ ಕೂಡಲೇ ಮೋಹನ್ ಪಿ ನಾನು ಡಿ ಕೆ ಶಿವಕುಮಾರ್ ಜೊತೆ ಹೋಗಿ ಆವಾಗಲೇ ಅಲ್ಲಿ ಅಭಿನಂದಿಸಿದೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಮತದಾರರು ಅದು ಅವರ ಇಚ್ಛೆಯಿಂದ ಇರ್ತಕ್ಕಂಥ ಮತದಾರರೇ.
ಎಲ್ಲರೂ ಹೋಗಿ ಅವರಿಗೆ ಮತ ಹಾಕಿ ನಮ್ಗೆ ರಿಪೋರ್ಟ್ ಮಾಡ್ಲಿಕ್ಕೆ ಇತ್ತು. ಸುರ್ಜೇವಾಲಾ ಮತ್ತು ನಮ್ಗೆ ನಾವು ಕೊಟ್ಟಂತ ಚೀಟಿಯನ್ನ ಹಿಂದಕ್ಕೆ ಕೊಡ್ಲಿಕ್ಕೆ ಇತ್ತು. ಅವರು ತಂದು ಕೊಟ್ಟ ಕೂಡಲೇ ಮೊದಲ ಬಾರಿಗೆ 5 ಕ್ಯಾಂಡಿಡೇಟ್ಗಳ ಪೈಕಿ ಫಸ್ಟ್ 30 ಜನ ವೋಟ್ ಹಾಕಿ ಬಂದದರಲ್ಲಿ ಮೋಹನ್ ಬಿ ಅವರು ಮೊದಲನೇದಾಗಿತ್ತು. ಸೊ ಅವ್ರು ಹೇಳ್ತಾ ಇದ್ರು, ನೀತಿನವರು ಬುದ್ಧಿವಂತರು ಹಾಗೆ ನಿಮ್ಮ 30 ವೋಟ್ ಪೋಲಾಯಿತು ಅಂತ. ಬೇರೆ ಉಳಿದವರು ಕೆಲವರದ್ದು 1 ಗಂಟೆ ಬರ್ತಾರೆ, 2 ಗಂಟೆ ಬರ್ತಾರೆ, 2:30 ಬರ್ತಾರೆ, 3 ಗಂಟೆ ಬರ್ತಾರೆ ಅಂತ ಇತ್ತು. ಆದರೆ ನಮ್ದು ಮಾತ್ರ 12:30 ಗಂಟೆ ಒಳಗಡೆ ಎಲ್ಲ ವೋಟ್ಗಳು ಹಾಕಿ ಮತದಾನ ಮುಕ್ತಾಯ ಆಗಿತ್ತು. ಇದು ಯಾಕೆ ಹೇಳ್ತೇನೆ ಅಂದ್ರೆ, ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಸಿಕ್ಕಿದಂತ ಸಂದರ್ಭ. ಬಹಳಷ್ಟು ಜನರು ಮೋಹನ್ ಬಿ ಅವರು MLC ಆಗ್ತಾರೆ ಅಂತ ಎಣಿಸಿರ್ಲಿಕ್ಕೆ ಅವ್ರಿಗೆಲ್ಲರಿಗೂ ಗೊತ್ತಾಗಿದ್ದು ಡೆಲ್ಲಿಯಲ್ಲಿ ಅವರ ಲಿಸ್ಟ್ ಅನೌನ್ಸ್ ಆದಾಗ ಮಾತ್ರ. ಅದು ಹೇಗೆ ಗೊತ್ತಾಯಿತು ಅಂದ್ರೆ, ಹೇಗೆ ಅದು ಆಯ್ತು ಅಂದ್ರೆ, ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುವಂತಹ ಅವಕಾಶಗಳು ಕೊಟ್ಟಾಗ ಆ ಅವಕಾಶಗಳನ್ನು ಹೇಗೆ ಬಳಕೆ ಮಾಡ್ತಾರೆ, ಯಾವ ರೀತಿ ಡೆಡಿಕೇಶನ್ ಇರ್ತದೆ, ಯಾವ ರೀತಿ ಅವರ ಸಮಾಜವನ್ನ ಹೊಂದಿಕೊಂಡು ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಬೆಳವಣಿಗೆಗೋಸ್ಕರ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅವಕಾಶ ಸಿಗ್ತದೆ ಅಂತ ಹೇಳುವುದಕ್ಕೆ ನಾವು ಇಬ್ರು ಕಾರಣ. ನಾವು ಫಸ್ಟ್ ಜನರೇಷನ್ ಲೀಡರ್ಸ್. ಅವರ ಮನೆಯಲ್ಲಿಯೂ ಯಾರು MLA ಇರಲಿಲ್ಲ, MP ಗಳಿರಲಿಲ್ಲ. ನನ್ನ ಮನೆಯಲ್ಲಿಯೂ ಯಾರು MLA MP ಗಳಿರಲಿಲ್ಲ. ನಾವು ಸೆಲ್ಫ್ ಮೇಡ್. ಸೆಲ್ಮಗ ನಂದಾದ ತೊಂದರೆ ಇದ್ದೀರಿ 2 ಜನ ಬರ್ತಾರೆ. ಹಾಗಾಗಿ ಫಸ್ಟ್ ಟೈಮ್ ಸೌತ್ ಬಾಗಿನಲ್ಲಿ ಇಬ್ರು ವಿಧಾನ ಪರಿಷತ್ನಲ್ಲಿ ಶಾಸಕರಾಗಿ ಬಂದಂತವರು. ಹಾಗಾಗಿ ಬೇರೆ ಎಲ್ಲ ವಿಚಾರಗಳು ಇದ್ರೂ ಕೂಡ ನಮ್ಮ ಮುಂದೆ ಇರುವಂತಹ ಸವಾಲು ಪಕ್ಷವನ್ನ ಮುಂದೆ 2028ಕ್ಕೆ ಮತ್ತು 2029 ಅಧಿಕಾರಕ್ಕೆ ತರ್ತಕ್ಕಂಥ. 2028ಕ್ಕೆ ವಿಧಾನಸಭಾ ಚುನಾವಣೆ ಇದೆ, 2029ಕ್ಕೆ ಲೋಕಸಭಾ ಚುನಾವಣೆ ಇದೆ. 2028ರಲ್ಲಿ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು. DK ಶಿವಕುಮಾರ್ ಅವರು ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಬೇಕು. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಭಾರತ ದೇಶದ ಪ್ರಧಾನಮಂತ್ರಿಗಳ. ಈ ದೃಷ್ಟಿಯಲ್ಲಿ ನಮ್ಮ ಹೋರಾಟವನ್ನು ನಾವು ಮಾಡಬೇಕು. ಆ ಹೋರಾಟಕ್ಕೆ ನಾವು ಈಗಾಗಲೇ ಅಣಿಯಾಗಿದ್ದೇವೆ. ನಾಳೆಯಿಂದ ಮಂಗಳವಾರದಿಂದ ಪ್ರಾರಂಭ ಆಗ್ತದೆ SIR ನಲ್ಲಿ ನಮ್ಮ ಕೆಲಸ ಅತ್ಯುತ್ತಮವಾದ. ನಾವು ಪ್ರತಿ ಮನೆಗೆ ಹೋಗಿ ಅನಿಮಿನೇಷನ್ ಫಾರ್ಮ್ ಅನ್ನು ತಂದು ಹಿಂದಕ್ಕೆ ಕೊಟ್ಟು ಯಾವುದೇ ತೊಂದರೆ ಬರದ ಹಾಗೆ ನಮ್ಮ ಮತದಾರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯರಾದರು. ಒಂದು ನಾಣ್ಣುಡಿ ಇದೆ, ಬಿಹೈಂಡ್ ಎವರಿ ಸಕ್ಸೆಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ. ಯಾವಾಗ ಮನೆಯಲ್ಲಿ ಅವರಿಗೆ ಆ ಸಪೋರ್ಟ್ ಇರೋದಿಲ್ಲ, ಮನೆಯಲ್ಲಿ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಡುದಿಲ್ಲ, ಅಂತ ವ್ಯಕ್ತಿಗಳು ಹೊರಗಡೆ ಸಕ್ಸಸ್ ಆಗೋದಿಲ್ಲ. ಆದ್ರಿಂದ ನಿರಂತರವಾಗಿ ನಾನು ಇವತ್ತಿಗೆ ಅವರಿಗೆ ನಾನು ಅಭಿನಂದನೆ ಹೇಳುವಂತ ಮೊದಲು ಜೊತೆಯಲ್ಲಿ ಅವರ ಕುಟುಂಬದವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳ್ತೀನಿ. ಅವರ ಸ್ಯಾಕ್ರಿಫೈಸ್, ಅವರ ಸಪೋರ್ಟ್ ಇದ್ದ ಕಾರಣದಿಂದ ಮಾತ್ರ ಬಹುಶಃ ಇವತ್ತು PV ಮೋಹನ್ ಈ ಹಂತಕ್ಕೆ ಮುಟ್ಲಿಕ್ಕೆ ಕಾರಣ ಆಗಿಲ್ಲ. ಇದೇ ರೀತಿಯಲ್ಲಿ ನಾನು PV ಮೋಹನ್ ಅವರಿಗೆ ಆಶಿಸ್ತೇನೆ, ಮುಂದೆ ಸಚಿವರಾಗಬೇಕು, ಮುಂದೆ ಹೆಚ್ಚಿನ ಹುದ್ದೆಯನ್ನು ತೆಗೆದುಕೊಳ್ಬೇಕು. ನಮ್ಮ ಸ್ವಾರ್ಥಕ್ಕಾಗಿ ನಾನು ಸಚಿವರಾಗಬೇಕಂತ ಹೇಳ್ತೀನಿ. ಯಾಕೆ ಅಂದ್ರೆ ನಮ್ಮ ಊರು ಅಭಿವೃದ್ಧಿ ಆಗ್ತದೆ, ಜನರಿಗೆ ಒಳಿತಾಗ್ತದೆ. ಅವರಲ್ಲಿರುವಂತಹ ಕಳಕಳಿ ಜನರ ಬಗ್ಗೆ, ಅವರ ಇರುವ ಕಳಕಳಿ ಊರಿನ ಬಗ್ಗೆ. ನನ್ನ ಪ್ರಥಮ ಚುನಾವಣೆಯಲ್ಲಿ ನನಗೆ ಇದು ಅಭ್ಯಾಸ ಇರಲಿಲ್ಲ, ರಾತ್ರಿ ಲೇಟ್ ಆಗಿ ಕೂತ್ಕೊಳ್ಳೋ ಅಭ್ಯಾಸ ಇರಲಿಲ್ಲ. ಇವರ ಸಭೆಗಳು ಯಾವ ರಾತ್ರಿ 12 ಗಂಟೆ ನಂತರ ನನಗೆ ಅರ್ಧ ನಿಂತೆ. ಕೆಲವು ಸರ್ತಿ ಅನ್ಸಿದ್ರು ಯಾಕಪ್ಪ ಈಗ ರಾಜಕೀಯಕ್ಕೆ ನಾನು ಬಂದು ಬಿಟ್ಟೆ ಅಂತ. ಆದ್ರೆ ಅವರಿಗೆ ನೆನಪಿರಲಿಲ್ಲ. ಈ ಸಮಯದಲ್ಲಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ನೆನಪಿಸ್ತೀನಿ. ಅವರ ಅನೇಕ ವರ್ಷಗಳ ಈ ರಾಜಕೀಯ ಪಯಣ, ಅವರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು, ರಾಜ್ಯ ಮಟ್ಟದಲ್ಲಿ KPCC ಉಪಾಧ್ಯಕ್ಷರಾಗಿ ಅನೇಕ ಜಿಲ್ಲೆಗಳಲ್ಲಿ ಹೆಚ್ಚು ಸಮಯ ಬೆಳಗಾವಿನಲ್ಲಿ ಕೆಲಸ ಮಾಡಿದ್ರು.
ಅದಾದ ನಂತರ AICC ಸೆಕ್ರೆಟರಿ ಆದರು. AICC ಸೆಕ್ರೆಟರಿ ಆಗಿ ಇವತ್ತಿನವರೆಗೂ AICC ಸೆಕ್ರೆಟರಿ ಆಗಿದ್ದಾರೆ. ಅವರು ಕೇರಳದ ಕಳೆದ 5 ವರ್ಷಗಳ ಹಿಂದಿನ ವಿಧಾನಸಭಾ ಚುನಾವಣೆ ಮತ್ತು ಈಗಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಹಳಷ್ಟು ಅವರಿಗೆ ಜವಾಬ್ದಾರಿಗಳಿತ್ತು. ಆ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ದಾರೆ. ಅವರು ಒಂದು ಕೆಲಸವನ್ನ PV ಮೋಹನ್ರಿಗೆ ವಹಿಸಿದ್ರೆ ಅದನ್ನು ಅವರು ಆ ಕೆಲಸದ ಮೇಲೆ ಅವರಿಗೆ ಜ್ಞಾನ ಅಲ್ಲದೆ ಹೆಂಡತಿ ಮಕ್ಕಳು ಊರು ಅದರ ಬಗ್ಗೆ ಅವರಿಗೆ ಧ್ಯಾನ ಇಲ್ಲ, ಮನೆ ಮಠ ಅದೆಲ್ಲ ಇಲ್ಲ. ಎಲ್ಲ ಆ ಕೆಲಸ ಅವರು ಕೇರಳಕ್ಕೆ ಹೋದ್ರು ತಿಂಗಳುಗಟ್ಟಲೆ ಅವರು ಬರುದಿಲ್ಲ ಊರಿಗೆ. ಬೆಳಗಾವಿಯಲ್ಲಿ ಇರುವಾಗಲೂ 15 ದಿವಸ 1 ತಿಂಗಳಿಗೆ ಒಮ್ಮೆ ಮನೆಗೆ ಬರ್ತಿದ್ರೆ ಅದು ಅವರಿಗೆ ಗೊತ್ತಿರ್ಬೋದು. ಆದ್ರಿಂದ ಒಂದು ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಕಾಂಗ್ರೆಸ್ ಪಕ್ಷ ಗುರುತಿಸ್ತದೆ ಅನ್ನೋದಕ್ಕೆ PV ಮೋಹನ್ ಅವರು ಕೂಡ ಸಾಕ್ಷಿ. ಇವತ್ತು ಅವರು MLC ಆಗಿರುವುದು ನಮ್ಮ ಸಿದ್ಧಾಂತಕ್ಕೆ ಸಿಕ್ಕಂತ ಜಯ ಅಂತ ಹೇಳ್ಬೋದು. ನನಗೆ ಗೊತ್ತಿರುವಂತೆ PV ಮೋಹನ್ ರವರು ನಾರಾಯಣ್ ಗುರುಗಳ ಸಿದ್ಧಾಂತವನ್ನು ಪಾಲಿಸಿ ಅದನ್ನು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂತಹ ರಾಜಕಾರಣಿ. ಕುಪ್ಪಂ ರಂಗರಾವ್ ಅವರ ಸಿದ್ಧಾಂತವನ್ನು ತಮ್ಮಲ್ಲಿ ತೊಡಗಿಸಿಕೊಂಡಂತಹ ರಾಜಕಾರಣಿ. ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡು ರಾಜಕೀಯದಲ್ಲಿ ತೊಡಗಿಸಿಕೊಂಡಂತಹ ರಾಜಕಾರಣಿ. ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನು ರಾಜಕೀಯದಲ್ಲಿ ತಮ್ಮನ್ನು ಮೈಗೂಡಿಸಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಂತಹ ರಾಜಕಾರಣಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೈದ್ಧಾಂತಿಕವಾಗಿ ಮಹಿಳೆಯರನ್ನು ಯುವಕರನ್ನು ಸೈದ್ಧಾಂತಿಕವಾಗಿ ಟ್ರೈನಿಂಗ್ ಮಾಡಲು ಒಂದು ಇನ್ಸ್ಟಿಟ್ಯೂಟ್ ಇದೆ. ಮಹಾತ್ಮ ಗಾಂಧಿಯವರ ವಾರ್ಧದಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಆಶ್ರಮ ಇದೆ. ಅಲ್ಲಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿಗೆ ನನ್ನನ್ನು ಕರೆಸಿದ್ರು PV ಮೋಹನ್ ಅವರು. ಸೊ ನನ್ನಂತಹ ಯುವಕರನ್ನು ಬಹಳಷ್ಟು NSU ಇಂದ ಬಂದಂತಹ ಬಹಳಷ್ಟು ಯುವ ಕಾಂಗ್ರೆಸ್ ಇಂದ ಬಂದಂತಹ ನಮ್ಮನ್ನು ರಾಜಕೀಯದಲ್ಲಿ ಸೈದ್ಧಾಂತಿಕವಾಗಿ ತಿದ್ದಿ ರಾಜಕೀಯವನ್ನು ಮಾಡುವಂತಹ ಅವರು PV ಮೋಹನ್ ರವರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ